ಸ್ನೇಹಿತರೆ ನೋಡಿ, ಈಗ ಟೊಮೊಟೊ ನಾವು ಹಾಕಿ ಈಗ 12 ದಿನ ಆಗೈತೆ. ಈಗ ಮೊದಲನೇ ಸ್ಪ್ರೇ ಮಾಡ್ತಾಯಿದ್ದೀವಿ. ಮೊದಲನೇ ಸ್ಪ್ರೇ ಏನು ಅಂತಂದರೆ ರಂಗೋಲಿದು. ಈ ರಂಗೋಲಿ ಏನಾಗಿರುತ್ತೆ ಅಂತಂದರೆ ನೋಡಿ, ಈಗ ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿ ವೈಟ್ ಪ್ಯಾಚಸ್ ಕಾಣಿಸ್ತದವಲ್ಲ, ಇದು ರಂಗೋಲಿ. ಇದು ಇನ್ಸೆಕ್ಟಿಸೈಡು ಮತ್ತು ಫಂಗಸ್ಸಿಂದ ಬಂದಿರುತ್ತಿದ್ದು, ಇನ್ಸೆಕ್ಟ್ಸು ಮತ್ತು ಫಂಗಸ್ಸಿಂದ. ಇದು ನರ್ಸರಿನಲ್ಲೇ ಒಂದೊಂದು ಬಂದಿರುತ್ತೆ. ಮೊದಲನೇ ಕೆಳಗಿನ 2 ಎಲೆಗಳು ಏನಿದಾವೋ ಅದು ನರ್ಸರಿನಲ್ಲೇ ಬಂದಿರುತ್ತೆ. ನೆಕ್ಸ್ಟ್ ಅದಾದ ನಂತರ ನೋಡಿ, ಈ ಚಿಗುರಿದೆಯಲ್ಲ, ಈ ಚಿಗುರಲ್ಲಿ ಆ ರಂಗೋಲಿ ಇಲ್ಲ. ಈ ಮೊಗ್ಗು ಮತ್ತು ಈ ಚಿಗುರಲ್ಲಿಲ್ಲ, ಇದರಲ್ಲೂ ಇಲ್ಲ. ಈಗ ಇದು ಬಂದಿರುತ್ತಲ್ಲ ನರ್ಸರಿಯಿಂದ ಬಂದಿರೋ ಈ 2 ಎಲೆಗಳಿದಾವಲ್ಲ, ಇದರಲ್ಲಿ ನೋಡಿ ಹೆಂಗೈತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಒಂದು ಫಂಗಿಸೈಡು ಮತ್ತು ಇನ್ಸೆಕ್ಟಿಸೈಡು ಕಾಂಬಿನೇಷನನ್ನು ಸ್ಪ್ರೇ ಮಾಡಬೇಕು. ನಾವು ಮಾಡ್ತಾ ಇರೋ ಸ್ಪ್ರೇ ಐಸೋನಿಲ್ ಅಂತ. ಇದರಲ್ಲಿ 2 ಇದ್ದಾವೆ. ಒಂದು ಐಸೋ ಪ್ರೊತೊಲೇನು ಮತ್ತು ಇನ್ನೊಂದು ಫೈಪ್ರೋನಿಲ್ ಅಂತ. ಈ 2 ಕೆಮಿಕಲ್ಲಿನ ಮಿಶ್ರಣ ಇದು. ಇದನ್ನು 25 ml ಪ್ರತಿ ಕ್ಯಾನಿಗೆ ಹಾಕ್ತಾಯಿದ್ದೀವಿ. ಹಾಕ್ಕೊಂಡು ಗಿಡಕ್ಕೆಲ್ಲ ಸ್ಪ್ರೇ ಮಾಡ್ತಾಯಿದ್ದೀವಿ. ಇನ್ನೊಂದು ವಾರ ಬಿಟ್ಟು ಗೊತ್ತಾಗುತ್ತೆ. ಯಾಕಂದರೆ ಇದು ಏನೂ ಮಾಡಲ್ಲ ಪ್ರಾಬ್ಲಮ್ಮು. ಈಗ ಆಲ್ರೆಡಿ ಇದೇನಾಯಿತು, ಇದು ರಂಗೋಲಿ, ಇದೇನು ಪ್ರಾಬ್ಲಮ್ ಮಾಡಲ್ಲ. ಈ ಫ್ರೆಶ್ ಆಗಿರೋ ಎಲೆಗಳಿದಾವಲ್ಲ, ಈಗ ಹೊಸ ಚಿಗುರು ಬರ್ತಿದಾವಲ್ಲ, ಇದಕ್ಕೆ ಡ್ಯಾಮೇಜ್ ಮಾಡಬಾರ್ದು ಅಂತ ಸ್ಪ್ರೇ ಮಾಡ್ತಾ ಇರೋದು. ಈಗ ಸ್ಪ್ರೇ ಮಾಡಿ ಮತ್ತೆ 8 ದಿನಗಳ ನಂತರ ಮತ್ತೆ ಇನ್ನೊಂದು ಸರಿ ಸ್ಪ್ರೇ ಮಾಡ್ತೀವಿ. ನೋಡಿ, ಅಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾರೆ ನಮ್ಮ ಮಳೆಯ ಎಲ್ಲ. ಒಂದು 6 ಕ್ಯಾನ್ಗೆ ಅಷ್ಟು ಐತೆ, ಒಂದು 6 ಕ್ಯಾನ್ಗೆ ಆಗುತ್ತೆ ನೋಡಿ. 12 ದಿನದ ಗಿಡ ಇದು. ನಾವು ತಂದಾಗ ಸ್ವಲ್ಪ ಚಿಕ್ಕದಿತ್ತು, ಒಂದು 18 ದಿನದ್ದು ಅಂತ ಹೇಳಿ ಕೊಟ್ಟಿದ್ದರು. ಈಗ ನೋಡಿ ಹೆಂಗೈತೆ. ಈಗ ಇದು ಸ್ವಲ್ಪ ಕಳೆ ಜಾಸ್ತಿ ಆಗೈತೆ. ಯಾಕಂದರೆ ಬೆಡ್ ಮಾಡ್ಕೊಂಡು ಆಮೇಲೆ ಲೇಟಾಗಿ ಹಾಕ್ಬಿಟ್ಟಿವಲ್ಲ ನಾವು, ಹಂಗಾಗಿ ಒಂದು ಸ್ವಲ್ಪ ಕಳೆ ಜಾಸ್ತಿ ಆಗ್ಬಿಡುತ್ತೆ. ಬೆಡ್ ಮಾಡಿ 1 ತಿಂಗಳು 1.5 ತಿಂಗಳು ಮೇಲಾಗ್ಬಿಡ್ತು, ನಾವು ಸಸಿನ ಹಚ್ಚಲಿಲ್ಲ. ಅದಕ್ಕೆ ಕಳೆ ಜಾಸ್ತಿ ಆಗೈತೆ. ಅದಕ್ಕೆ ಈಗ ಕಳೆನಾಶಕ ಸ್ಪ್ರೇ ಮಾಡಬೇಕು. ಈಗ ಒಂದು 12 ದಿನದ ಒಂದಕ್ಕೆ ಅವ್ರ ಅಂಗಡಿಯವರು ಸದ್ಯ 12 ದಿನದ್ದಾದರೆ ಸ್ಪ್ರೇ ಮಾಡಬೇಡ್ರಿ, ಒಂದು 15ರಿಂದ 18 ದಿನ ಆಗಲಿ ಅಂತ ಹೇಳಿದರು. ಇನ್ನೊಂದು ವಾರ ಬಿಟ್ಟು ಕಳೆನಾಶಕ ಸ್ಪ್ರೇ ಮಾಡಬೇಕು. ನೋಡಿ ಹೇಗಿದೆ ನೋಡಿ. ಒಂದು 6 ಕ್ಯಾನ್ಗೆ ಆಗೋಷ್ಟು ತಂದಿದ್ವಿ ಔಷಧ. ಒಂದು 2 ಕ್ಯಾನ್ ಸ್ಪ್ರೇ ಮಾಡಿದ್ದೀವಿ. ಮತ್ತು ಒಂದು ಸ್ವಲ್ಪ ಸಸಿ ಅಲ್ಲೆಲ್ಲಿ ಹೋಗಿದಾಗಬೇಕಲ್ವ, ಅವಕ್ಕೆ ತಂದು ಸಸಿ ಹಚ್ಕೋಬೇಕು. ನೋಡಿ ಈ ರೀತಿ ಇದೆ ಗಿಡ. ನೋಡಿ, ಕಾಂಗ್ರೆಸ್ ಗಿಡ ಸಹ ಇಷ್ಟು ಬೆಳೆದೈತೆ. ಇದಕ್ಕೆಲ್ಲ ಕಳೆ ತೆಗೆಸ್ಕೊತೀನಿ ಮತ್ತು ಸ್ಪ್ರೇ ಮಾಡ್ಕೊತೀನಿ. ನೋಡಿ ಹೆಂಗೆ ಕಾಣಿಸುತ್ತೆ ಗಿಡ, ಚೆನ್ನಾಗಿದ್ದಾವೆ. ಸ್ನೇಹಿತರೆ, ನೀವು ಒಂದು 10ರಿಂದ 15 ದಿನದ ಒಳಗೆ ನೀವು ಯಾರಾದರೂ ಸಸಿ ಹಾಕಿದರೆ ಕಮೆಂಟಲ್ಲಿ ತಿಳಿಸಿ. ಯಾವ ಊರು, ಯಾವ ಡಿಸ್ಟಿಕ್ಕು, ಯಾವ ತಾಲೂಕು ಅಂತ, ಎಷ್ಟು ಹಾಕಿದ್ದೀರಾ, ಯಾವ ರೀತಿ ಇದ್ದಾವೆ ಸಸಿ ಅಂತ, ಮತ್ತು ರೇಟ್ ಹೆಂಗೈತೆ ಅಂತಲೂ ತಿಳಿಸಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸ್ತೀನಿ. ನಮಸ್ಕಾರ.